ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಗಾಯತ್ರಿ ಮಂತ್ರದ ರಹಸ್ಯಗಳ ಬಗ್ಗೆ ಮಾತನಾಡುತ್ತೇವೆ. ಗಾಯತ್ರಿ ಮಂತ್ರ ಕೇವಲ ಜಪವಲ್ಲ, ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ಚೈತನ್ಯದ ಮೂಲ. ಇಂದಿನ ವಿಡಿಯೋದಲ್ಲಿ ಈ ಮಂತ್ರದ ಅಜ್ಞಾತ ರಹಸ್ಯಗಳು ಮತ್ತು ಅದ್ಭುತತೆಯನ್ನು ತಿಳಿಸೋಣ. ಕೊನೆಯವರೆಗೆ ನೋಡಿ. ಗಾಯತ್ರಿ ಮಂತ್ರ ಏನದು? ಗಾಯತ್ರಿ ಮಂತ್ರವನ್ನು ಮಂತ್ರಗಳ ತಾಯಿ ಎಂದು ಕರೆಯಲಾಗುತ್ತದೆ. ಇದು ವಿಶ್ವದ ಹಿಂದಿನ ಮತ್ತು ಪವಿತ್ರವಾದ ಮಂತ್ರಗಳಲ್ಲಿ ಒಂದಾಗಿದೆ. ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅರ್ಥ: ನಾವು ಸೂರ್ಯದ ದೇವನ ದಿವ್ಯ ಪ್ರಕಾಶವನ್ನು ಧ್ಯಾನಿಸುತ್ತೇವೆ. ಅದು ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತದೆ ಮತ್ತು ಮಾರ್ಗದರ್ಶನ ಮಾಡುತ್ತದೆ. ಇತಿಹಾಸ ಮತ್ತು ಮೂಲ. ಗಾಯತ್ರಿ ಮಂತ್ರದ ಮೂಲ 5000 ವರ್ಷಗಳಿಂದ ಹಿಂದಿನ ಕಾಲಕ್ಕೆ ಹೋಗುತ್ತದೆ ಮತ್ತು ಇದು ಋಗ್ವೇದದಲ್ಲಿ ಕಾಣಿಸುತ್ತದೆ. ಈ ಮಂತ್ರವನ್ನು ವಿಶ್ವಾಮಿತ್ರ ಋಷಿ ಪವಿತ್ರ ಪ್ರೇರಣೆಯಿಂದ ಪಡೆದುಕೊಂಡರು. ಈ ಮಂತ್ರವು ಸೂರ್ಯನಿಗೆ ಸಮರ್ಪಿತವಾದರೂ ಇದು ಬ್ರಹ್ಮಾಂಡದ ದಿವ್ಯ ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಅದನ್ನು ಧರ್ಮ ಅಥವಾ ಪ್ರಕಾರಗಳಿಗೆ ಮಿತಿಗೊಳಿಸಿಲ್ಲ. ಗಾಯತ್ರಿ ಮಂತ್ರದ ಶ್ರೋತ ಮತ್ತು ಅರ್ಥ. ಗಾಯತ್ರಿ ಮಂತ್ರವು ವಿಶಿಷ್ಟ ಶ್ರೋತ ಹೊಂದಿದ್ದು, ಅದರಲ್ಲಿ ಪ್ರತಿಯೊಂದು ಪದಕ್ಕೂ ಆಧ್ಯಾತ್ಮಿಕ ಶಕ್ತಿ ಇದೆ. ಓಂ ಭೂರ್ಭುವಃ ಸ್ವಃ ಇದು ಭೂಮಿ, ಭೂರ್, ವಾಯುಮಂಡಲ, ಭುವಃ ಮತ್ತು ಸ್ವರ್ಗ, ಸ್ವಃ ಈ 3 ಲೋಕಗಳನ್ನು ಸೂಚಿಸುತ್ತದೆ. ತತ್ಸವಿತುರ್ವರೆಣ್ಯಂ ಸೃಷ್ಟಿಕರ್ತನ ದಿವ್ಯ ಪ್ರಕಾಶವನ್ನು ಧ್ಯಾನಿಸುತ್ತೇವೆ. ಭರ್ಗೋ ದೇವಸ್ಯ ಧೀಮಹಿ ಆ ಪ್ರಕಾಶ ಶುದ್ಧ ಮತ್ತು ದಿವ್ಯ. ಧಿಯೋ ಯೋ ನಃ ಪ್ರಚೋದಯಾತ್ ಅದು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ. ಈ ಪದಗಳ ಶ್ರೋತ ಮಾನವನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಿಂಕರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಗಾಯತ್ರಿ ಮಂತ್ರದ ಅಜ್ಞಾತ ವಿಷಯಗಳು. ಇವು ಗಾಯತ್ರಿ ಮಂತ್ರದ ಅಜ್ಞಾತ ಮತ್ತು ರೋಮಾಂಚಕ ಅಂಶಗಳು. ವೈಜ್ಞಾನಿಕ ಪ್ರಾಮಾಣಿಕತೆ. ಗಾಯತ್ರಿ ಮಂತ್ರ ಜಪದ ಛಂದಸ್ಸು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರಾಯೋಗಿಕವಾಗಿ ಸಾಬೀತಾಗಿದೆ. ನಿಷೇಧವಿಲ್ಲ. ಪ್ರಾರಂಭದಲ್ಲಿ ಈ ಮಂತ್ರವನ್ನು ಬ್ರಾಹ್ಮಣ ಪುರುಷರಿಗೆ ಮಾತ್ರ ಮೀಸಲಾಗಿತ್ತು, ಆದರೆ ಈಗ ಇದು ಎಲ್ಲರಿಗೂ ಲಭ್ಯವಾಗಿದೆ. ಪ್ರಭಾವಶಾಲಿ ಸಮಯ. ಬ್ರಹ್ಮ ಮುಹೂರ್ತ, ಬೆಳಗಿನ ಪ್ರಥಮ ಗಂಟೆ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಜಪ ಮಾಡುವುದು ಅತ್ಯಂತ ಶ್ರೇಷ್ಠ. ಬಾಹ್ಯಮಾನ್ಯರು ಬಳಸುವ ಮಂತ್ರ. ಸ್ವಾಮಿ ವಿವೇಕಾನಂದ ಮತ್ತು ಶ್ರೀ ಅರವಿಂದ ಅವರಂತಹ ಮಹಾನ್ ವ್ಯಕ್ತಿಗಳು ಗಾಯತ್ರಿ ಮಂತ್ರದ ಮಹತ್ವವನ್ನು ಪ್ರಚಾರ ಮಾಡಿದರು. ಕಾಸ್ಮಿಕ್ ಕನೆಕ್ಷನ್. ಗಾಯತ್ರಿ ಮಂತ್ರ ಜಪವು ಚಕ್ರಗಳನ್ನು ಸಮತೋಲನಗೊಳಿಸಿ ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸುತ್ತದೆ. ಗಾಯತ್ರಿ ಮಂತ್ರದ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಅರ್ಥಗಳು. ಗಾಯತ್ರಿ ಮಂತ್ರವು ಹಲವು ರಹಸ್ಯಗಳನ್ನು ಹೊಂದಿದೆ. 24 ಅಕ್ಷರಗಳ ಮಹತ್ವ. ಮಂತ್ರದ 24 ಅಕ್ಷರಗಳು ದೇಹದ 24 ಶಕ್ತಿ ಕೇಂದ್ರಗಳಿಗೆ, ನಾಡಿಗಳಿಗೆ ಸಂಬಂಧಿಸಿದೆ. ಚೈತನ್ಯದ ಶಕ್ತಿಯ ಮೇಲೆ ಪ್ರಭಾವ. ಇದು ಆಜ್ಞಾಚಕ್ರವನ್ನು, 3ನೇ ಕಣ್ಣು, ಸಕ್ರಿಯಗೊಳಿಸಲು ಮತ್ತು ಪ್ರೇರಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು. 108 ಬಾರಿ ಜಪ ಮಾಡಿದಾಗ ಇದು ಭೂಮಿಯ ಕಂಪನ ಶಕ್ತಿಯ ಹ್ಯೂಮನ್ ರೆಸೊನೆನ್ಸ್ ಆವರಣ ಅಂತ್ಯದೊಂದಿಗೆ ಹೊಂದಿಕೊಳ್ಳುತ್ತದೆ. ವೈಶ್ವಿಕತೆಯ ಅರ್ಥ. ಗಾಯತ್ರಿ ಮಂತ್ರ ಎಲ್ಲ ಧರ್ಮಗಳನ್ನು ಮೀರಿ ಮಾನವೀಯ ಸಮತೋಲನವನ್ನು ಹೆಚ್ಚಿಸುತ್ತದೆ. ಗಾಯತ್ರಿ ಮಂತ್ರವನ್ನು ಜಪಿಸುವ ಮಾರ್ಗ. ಗಾಯತ್ರಿ ಮಂತ್ರದ ಪ್ರಯೋಜನವನ್ನು ಗರಿಷ್ಠಗೊಳಿಸಲು ಶಾಂತ ಸ್ಥಳ, ಗಮಗಮನೆ ಇಲ್ಲದ ಸ್ಥಳವನ್ನು ಆಯ್ಕೆ ಮಾಡಿ. ಸರಿ ಉಚ್ಚಾರಣೆ. ಶ್ರೋತದ ಪ್ರತಿಯೊಂದು ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಮಾಲೆಯನ್ನು ಬಳಸಿ. 108 ಬಾರಿ ಜಪ ಮಾಡಲು ಮಾಲೆಯನ್ನು ಬಳಸಿ. ಪ್ರಕಾಶವನ್ನು ಕಲ್ಪಿಸಿ. ಜಪದ ಸಮಯದಲ್ಲಿ ದಿವ್ಯ ಬೆಳಕನ್ನು ನಿಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ ಎಂದು ಕಲ್ಪನೆ ಮಾಡಿಕೊಳ್ಳಿ. ನಿರಂತರ ಅಭ್ಯಾಸ. ದಿನನಿತ್ಯದ ಅಭ್ಯಾಸ ಆಧ್ಯಾತ್ಮಿಕ ಪ್ರಯೋಜನವನ್ನು ಹೆಚ್ಚು ಮಾಡುತ್ತದೆ. ಗಾಯತ್ರಿ ಮಂತ್ರದ ಪ್ರಯೋಜನಗಳು. ಗಾಯತ್ರಿ ಮಂತ್ರದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪ್ರಯೋಜನಗಳು. ಮಾನಸಿಕ ಶಾಂತಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ತಾಣಹೀನತೆಯನ್ನು ಕಡಿಮೆ ಮಾಡುತ್ತದೆ. ಏಕಾಗ್ರತೆ. ಜಪ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ದೇಹದ ಆಂತರಿಕ ಶಕ್ತಿಯನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಹೊಂದಿಸುತ್ತದೆ. ಹಾರ್ಮೋನಿಯಸ್ ಆರ್ಡರ್. ದಿನನಿತ್ಯದ ಜಪವು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಆರೋಗ್ಯದ ಮೇಲೆ ಪ್ರಭಾವ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಗಾಯತ್ರಿ ಮಂತ್ರವು ಕೇವಲ ಜಪವಲ್ಲ,
ಇಟ್ಸ್ ಅ ವೇ ಟು ಅಲೈನ್ ಯುವರ್ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್ ವಿತ್ ದ ಯೂನಿವರ್ಸ್. ಈ ಪವಿತ್ರ ಮಂತ್ರದ ಮಹತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ವಿಡಿಯೋ ನೋಡಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.